ಈ ಹೂ ಗಿಡಗಳನ್ನು ಕ್ಯಾನ್ಸರ್ ಔಷಧಿಗೆ ಬಳಸ್ತಾರೆ ಅಂದರೆ ನೀವು ನಂಬ್ತೀರಾ? ಹೌದು, ಖಂಡಿತವಾಗಿಯೂ ಬಳಸ್ತಾರೆ. ಇದು ಸದಾಪುಷ್ಪ. ಈ ಹೂವನ್ನು ಇಂಗ್ಲೀಷ್ನಲ್ಲಿ ಮಾಡಗಾಸ್ಕರ್ ಪೆರಿವಿಂಕಲ್ ಅಂತ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ವಿಂಕಾ ರೋಸಿಯಾ. ಇದು ಮೂಲತಃ ಹುಟ್ಟಿದ್ದು ಉತ್ತರ ಅಮೆರಿಕದಲ್ಲಾದರೂ ಕೂಡ ಇಂಡಿಯಾದಲ್ಲಿ ಪ್ರಸಿದ್ಧಿ ಪಡೆದಿದೆ. ಈ ಸದಾಪುಷ್ಪವನ್ನು ಹೇಗೆ ಬಳಸ್ತಾರೆ ಅಂದರೆ, ಇದರ ಎಲೆಗಳಲ್ಲಿ ವಿನ್ಕ್ರಿಸ್ಟಿನ್ ವಿನ್ಲಾಸ್ಟಿನ್ ಎಂಬ ರಸಾಯನ ಇರೋದರಿಂದ ಇದು ಕಾಯಿಲೆಯ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ಹೆಚ್ಚಾಗಿ ಪಡೆದುಕೊಂಡಿದೆ. ಆದ ಕಾರಣ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಇದು ಮೇನಾಗಿ ರಕ್ತದ ಕ್ಯಾನ್ಸರನ್ನು ಕಂಟ್ರೋಲ್ ಮಾಡುವಂಥ ಕೆಪಾಬಿಲಿಟಿ ಈ ಗಿಡದಲ್ಲಿದೆ. ಇದು ಮಧುಮೇಹವನ್ನು ಕೂಡ ಕಂಟ್ರೋಲ್ ಮಾಡಬಹುದು. ಹೆಚ್ಚಾಗಿ ಸುಟ್ಟ ಗಾಯಗಳಿಗೆ ಕೂಡ ರಾಮಬಾಣವಾಗಿದೆ. ಸೊ ಈ ಗಿಡದ ಎಲೆ ಮತ್ತು ಹೂಗಳನ್ನು ಒಣಗಿಸಿ ಕಾಯಿಸಿ ಕುಡಿಯುವುದರಿಂದ ಕ್ಯಾನ್ಸರ್ನಂತಹ ಬ್ಲಡ್ ಕ್ಯಾನ್ಸರ್ನಂತಹ ಕಾಯಿಲೆಯ ವಿರುದ್ಧ ಹೋರಾಡುವಂತಹ ಪ್ರಾಮುಖ್ಯತೆಯನ್ನು ದೊರಕಿಸಿಕೊಡುತ್ತದೆ. ಸೊ ಇದನ್ನು ನೀವು ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.